ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದ ಆರೋಪ ಕೇಳಿ ಬಂದಿದೆ. ವಿಷ ಸೇವನೆ ಕೇಸ್ ಬಂದರೂ ಕೂಡ ವೈದ್ಯರು ಮಾತ್ರ ಕ್ಯಾರೆ ಎಂದಿಲ್ಲ. ವಿಜಯನಗರದ ಕೂಡ್ಲಿಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಘಟನೆ ಆಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದ ಆರೋಪ ಕೇಳಿ ಬಂದಿದೆ. ವಿಷ ಸೇವನೆ ಮಾಡಿ ಆಸ್ಪತ್ರೆಗೆ ಬಂದರೂ ಕೂಡ ವೈದ್ಯರು ಮಾತ್ರ ಕ್ಯಾರೆ ಎಂದಿಲ್ಲ. ಕೂಡ್ಲಿಗಿ ಸರ್ಕಾರಿಯ ಸಾರ್ವಜನಿಕ ಆಸ್ಪತ್ರೆ ಇದು. ಕೂಡ್ಲಿಗಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಘಟನೆಯಾಗಿದೆ. 2 ಗಂಟೆಗೂ ಹೆಚ್ಚು ಕಾಲ ಆಸ್ಪತ್ರೆ ಸಿಬ್ಬಂದಿ ಸಮಯವನ್ನು ವ್ಯರ್ಥ ಮಾಡಿದ್ದಾರೆ ಅಂತ. ವಿಷ ಸೇವನೆ ಮಾಡಿ ಬಂದಿದ್ದಾರೆ ವ್ಯಕ್ತಿ. ತುರ್ತಾಗಿ ಇವರಿಗೆ ಸ್ಪಂದಿಸಬೇಕು ಅಂತ ರೋಗಿ ಕಡೆಯವರು ಗಲಾಟೆ ಮಾಡಿದರು. ಗಲಾಟೆಯಾದ ನಂತರ ಆಸ್ಪತ್ರೆಯ ವೈದ್ಯರು ಬಂದಿದ್ದಾರಂತೆ. ಕೂಡ್ಲಿಗಿ ತಾಲೂಕು ಹೆಚ್ಚಾಗಿ ಹಳ್ಳಿಗಳಿಂದ ಕೂಡಿದಂಥ ಪ್ರದೇಶ. ಗ್ರಾಮೀಣ ಭಾಗದಿಂದ ವಯೋವೃದ್ಧರು ಬರ್ತಾರೆ, ಗರ್ಭಿಣಿಯರು ಬರ್ತಾರೆ, ಮಕ್ಕಳು ಬರ್ತಾರೆ, ಹೀಗೆ ಎಮರ್ಜೆನ್ಸಿ ಕೇಸ್ಗಳು ಕೂಡ ಬರುತ್ತೆ. ಸೂಕ್ತ ಸಮಯಕ್ಕೆ ಯಾರೇ ಆಗಿರಲಿ, ವಯೋವೃದ್ಧರಾಗಿರಲಿ, ಚಿಕ್ಕ ಮಕ್ಕಳಾಗಿರಲಿ, ವಯಸ್ಸಿದ್ದವರಾಗಿರಲಿ, ರೋಗಿ ಅಂದ ತಕ್ಷಣವೇ ಎಮರ್ಜೆನ್ಸಿನೇ. ಯಾವ ವ್ಯಕ್ತಿಗೆ ತುರ್ತು ಚಿಕಿತ್ಸೆಯ ಅವಶ್ಯಕತೆ ಇರುತ್ತೋ ಆ ವ್ಯಕ್ತಿಗೆ ತುರ್ತು ಚಿಕಿತ್ಸೆಯನ್ನು ಕೊಡಬೇಕಾಗಿದ್ದು ಆಯಾ ತಾಲೂಕು ಆಸ್ಪತ್ರೆಗಳ ವೈದ್ಯರ ಕರ್ತವ್ಯ ಅದು. ಆದರೆ ಸೂಕ್ತ ಸಮಯದಲ್ಲಿ ಈ ವೈದ್ಯರು ಕೆಲಸವನ್ನು ಮಾಡಿಲ್ಲ ಅಂತ ರೋಗಿಗಳ ಕುಟುಂಬಸ್ಥರು ಮಾಡ್ತಾ ಇರೋ ಆರೋಪ ಇದು. ಒಂದು ವೇಳೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಈ ವೈದ್ಯರು ಈ ರೀತಿಯಾಗಿ ತಡವಾಗಿ ಬಂದರೆ, ಪ್ರಾಣಕ್ಕೆ ಏನಾದರೂ ಸಂಕಟ ಆಗಿಬಿಟ್ರೆ, ಜೀವ ಏನಾದರೂ ಬಲಿ ಆಗಿಬಿಟ್ರೆ ಯಾರಿದು ಕೊನೆ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೊಲೀಸ್ ಕರೆದ್ರೆ ಕರೀರಿ ಸರ್, ಕರೀರಿ ಸರ್. ನಾವು ರಾಕ್ ಮಾಡ್ಕೋಬೇಕಾಗಿರೋದು ಕರೀರಿ. ಪೊಲೀಸ್ ಬಂದ್ಬಿಟ್ಟೆ ಎಲ್ಲಿ ಬಿಡ್ತೀವ? ಇಲ್ಲ ಮಾಡ್ರಿ. ನನಗೆ ನಾನೇನ್ ಮಾಡ್ಲಿ ಅನ್ನೋದನ್ನ ಹೇಳಿ. ಈಗ ಏನ್ ಹೇಳ್ತಾರ ಅದೇ ಆಂಬುಲೆನ್ಸ್ ಇಲ್ಲ ಅಲ್ವಾ? ಪ್ರೈವೇಟ್ ಕಾರ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ. ಓಕೆನಾ? ಆಂಬುಲೆನ್ಸ್ ಬರ್ತಾ ಇದೆ, ವೆಯ್ಟ್ ಮಾಡಿ ಅಷ್ಟೇ ಸರ್. ಒಂದು ವೇಳೆ ಅಲ್ಲಿ ಏನಾರ ಆದ್ರೆ ಆ ಮಧ್ಯೆ ಏನಾರ ನನ್ಗೆ ಗೊತ್ತಿಲ್ಲ, ಅದಕ್ಕೆ ನೀವು ಜವಾಬ್ದಾರಲ್ಲ. ನೀವು ಜವಾಬ್ದಾರಲ್ಲ, ನೀವು ಜವಾಬ್ದಾರ. ನಾವು ದಾರಲ್ಲ. ತಗೊಂಡ್ ಬಂದು ಹಾಕಿದ್ವಿ. ಪೇಷಂಟ್ ತಗೊಂಡ್ ಬರ್ರಿ, ಹಾಕ್ಬಿಡಿ, ಕರ್ಕೊಂಡ್ ಬನ್ನಿ, ಕರ್ಕೊಂಡ್ ಬನ್ನಿ. ಸರ್ ನೀವು ಹಾಫ್ ಅನ್ ಅವರ್ ಲಿಂದ ಕರ್ಕೊಂಡ್ ಬರ್ತೀನಿ ಅಂತ ಆಂಬುಲೆನ್ಸ್ ಬಂದಿಲ್ಲ. ಒಂದ್ ನಿಮಿಷ ಎಷ್ಟಾಯ್ತು ನೀವು ಬರಕೈತಿ? ಒಂದೇ ನಿಮಿಷ. ಪ್ರೈವೇಟ್ ಗಾಡಿನ ಕರ್ಕೊಂಡು ಹೋಗೋದು ಬೇಡ ಅಂತ ಈ 9135 ನಮ್ಮ ನಂಬರ್ ಪಿಕ್ ಮಾಡಲ್ಲ ಇವರು. ಇಲ್ಲ, ಭಾಳ ವೆಲ್ ಸೆಟಪ್ ಇದ್ದಾರೆ. ಸರ್ ಗುಡ್ ಈವ್ನಿಂಗ್ ಸರ್. ಈಗ ಅದೇ ಕೂಡ್ಲಿಗಿ ಹಾಸ್ಪಿಟ್ಲಿಂದ ಒಂದು ಪಾಯ್ಸನ್ ಕೇಸ್ನ ಸೀರಿಯಸ್ ಇದೆ, ಕೊಪ್ಪಳಕ್ಕೂ ರೆಫರ್ ಮಾಡಿದ್ರಲ್ವಾ? ಇದಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ನಾವು ಬಂದು ವಿಚಾರಿಸಿದ್ರೆ ಆಂಬ್ಯುಲೆನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಓಕೆ ಸರ್, ಈಗ ಬರೋವ್ರಿಗೆ ಏನಾದರೂ ಆದರೆ ಅದೇ ಇದನ್ನು ನಾವು ಹಿಂಗೆ ನಾವು ಸ್ಟೇಟ್ಮೆಂಟ್ ಕೊಡ್ಬೋದಲ್ವಾ? ಏನಾರ ನಾವೇನು ಮಾಡೋಕ್ಕಾಗತ್ತಾ? ಅಲ್ಲ ಅದೇ ನಮಗೀಗ ಸರಿ ಸರ್, ಆಯಿತು. ತಗೊಂಡವ್ರು ರೆಸ್ಪಾನ್ಸಿಬಲ್, ಕರೆಕ್ಟ್ ಸರ್. ಹಾಸ್ಪಿಟ್ಲ್ ಅದಕ್ಕೆ ಇರೋದು ಹಾಗಾದರೆ, ಹಾಸ್ಪಿಟ್ಲ್ ಇರೋ ಉದ್ದೇಶ ಏನಾಗಾದ್ರೆ? ನಮ್ಮ ನಂಬರ್ ಪಿಕ್ ಮಾಡಲ್ಲ ಇವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಜಯನಗರ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಆಸ್ಪತ್ರೆಗಳಿರೋದು ಯಾಕೆ ಅಂತ ಸಂಬಂಧಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆ ನಂದು ಕೂಡ ಇದೆ. ಸಾರ್ವಜನಿಕ ಆಸ್ಪತ್ರೆಗಳು ಇರೋದು ಯಾಕೆ? ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಸೂಕ್ತ ಚಿಕಿತ್ಸೆ ಸಿಗಬೇಕು ಅಂತ. ಯಾಕೆ ನಿರ್ಲಕ್ಷ್ಯ ಇದು? ಯಾವಾಗಾಯ್ತು ಘಟನೆ ಇದು? ಪ್ರವೀಣ್, ಏನು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ. ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಷ ಸೇವನೆ ಒಂದು ಪ್ರಕರಣ ಬರುತ್ತೆ. ಬಂದಂತ ಸಂದರ್ಭದಲ್ಲಿ ತುರ್ತಾಗಿ ಆಸ್ಪತ್ರೆಗೆ ಕೂಡ ದಾಖಲಾಗ್ತಾರೆ. ಆದ್ರೆ ದಾಖಲಾದಂತ ಸಂದರ್ಭದಲ್ಲಿ ಸರಿಯಾದಂತ ವೇಳೆಯಲ್ಲಿ, ಯಾಕಂತ ಹೇಳಿದ್ರೆ ಇದು ಒಬ್ಬ ವ್ಯಕ್ತಿಯ ಪ್ರಾಣ ರಕ್ಷಣೆ ವಿಷಯ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ಒಬ್ಬ ವೈದ್ಯರು ಮೊದಲು ಆತನಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡ್ಬೇಕಾಗುತ್ತೆ. ಆದ್ರೆ ಈ ಆಸ್ಪತ್ರೆಯಲ್ಲಿ, ಇದು ಸರ್ಕಾರಿ ಆಸ್ಪತ್ರೆ, ಈ ಆಸ್ಪತ್ರೆಯಲ್ಲಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೇ ಇರೋದ್ರಿಂದ ಆ ಪೇಷಂಟ್ ನ ಕಡೆಯವರು ಕೂಡ ಈಗ ಗಲಾಟೆಯನ್ನ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸುಮಾರು 2 ಗಂಟೆಗಳವರೆಗೂ ಕೂಡ ಅವರು ಕಾದ್ರೂ ಕೂಡ ಯಾವುದೇ ಒಬ್ಬ ವೈದ್ಯರು ಕೂಡ ಬಂದಿಲ್ಲ ಮತ್ತು ಚಿಕಿತ್ಸೆಯನ್ನು ಕೂಡ ಸಿಗದೇ ಇರೋದ್ರಿಂದ ಪೇಷಂಟ್ ಒದ್ದಾಡಿರುವಂತ ಪರಿಸ್ಥಿತಿ ಕೂಡ ಇಲ್ಲಿ ಉಂಟಾಗಿರ್ತಕ್ಕಂಥದ್ದು.
ಮತ್ತು ಇದು ಏನು ಆಸ್ಪತ್ರೆಯಲ್ಲಿ ವೈದ್ಯರು ಕೂಡ ಇರ್ತಾರೆ, ಆದ್ರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ನಿರ್ಲಕ್ಷ್ಯವನ್ನು ಕೂಡ ಮಾಡ್ತಾರೆ. ನಮ್ಗೆ ಯಾಕೆ ಬೇಕು, ವೈದ್ಯರ ಮೇಲೇನೆ ಅವ್ರು ಹೇಳ್ತಾರೆ, ಇಲ್ಲ ವೈದ್ಯರು ಸರಿಯಾಗಿ ಬರ್ತಾರೆ, ಸಮಯಕ್ಕೆ ಬರ್ತಾರೆ, ವೇಟ್ ಮಾಡಿ ಅನ್ನುವಂತಹ ಮಾತುಗಳನ್ನೇ ಹೇಳ್ತಾ ಇದ್ದಾರೆ. ಹಾಗಾಗಿ ಪೇಷಂಟ್ ಕಡೆಯವರು ಬೇರೆ ಕಡೆ ಆತನನ್ನ ಶಿಫ್ಟ್ ಮಾಡ್ಬಿಟ್ಟು ತದನಂತರ ಆಸ್ಪತ್ರೆ ವೈದ್ಯರನ್ನ ಮತ್ತೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಇದು ಕೂಡ್ಲಿಗಿ ಏನಿದೆ, ಕೂಡ್ಲಿಗಿ ತಾಲೂಕು ಇದು ಹಳ್ಳಿಗಳ ತಾಲೂಕು. ಹೆಚ್ಚಾಗಿ ಗ್ರಾಮೀಣ ಭಾಗದ ಜನರೇ ಈ ಆಸ್ಪತ್ರೆಗೆ ಬರ್ತಾರೆ. ಸರಿಯಾದ ಸಮಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಈ ಆಸ್ಪತ್ರೆ ಇರೋದಾದ್ರೂ ಯಾಕೆ ಅನ್ನುವಂತ ಪ್ರಶ್ನೆ ಈ ಭಾಗದ ಜನಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬಗ್ಗೆ ಏನು ಈ ಭಾಗದ ಶಾಸಕರಾದಂತ NT ಶ್ರೀನಿವಾಸ್ ಅವರು ಇಲ್ಲಿ ಗಮನಿಸಬೇಕಾದಂತ ವಿಷಯ ಏನು ಅಂತ ಹೇಳಿದ್ರೆ, ಈ ಕ್ಷೇತ್ರದ ಶಾಸಕರು, ಒಬ್ಬ ಡಾಕ್ಟರ್ ಕೂಡ ಹೌದು. ಅವರು ಈ ಕೂಡಲೇ ಇದಕ್ಕೆ ಸ್ಪಂದಿಸಿದ್ದಾರೆ. ಇನ್ ಮುಂದೆ ಈ ರೀತಿ ಆಗದೇ ಇರೋ ಹಾಗೆ ನಾನು ನೋಡ್ಕೊಳ್ತೇನೆ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ವೃದ್ಧರು ಇರ್ತಾರೆ, ಗ್ರಾಮೀಣ ಭಾಗದ ಜನರು, ಬಡವರು. ಆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಫಲಾನುಭವಿಗಳು ಜಾಸ್ತಿ, ಇಲ್ಲಿ ಬರ್ತಕ್ಕಂಥವ್ರು ಬಡವರು. ಸಾರ್ವಜನಿಕ ಆಸ್ಪತ್ರೆಗೆ ಆಂಬುಲೆನ್ಸ್ ಅನ್ನೋದು ಇರುತ್ತಲ್ವಾ ತಾಲೂಕಾ ಆಸ್ಪತ್ರೆಗಳಲ್ಲಿ? ಹೌದು ಪ್ರವೀಣ್, ಇರುತ್ತೆ. ಆದ್ರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಒಂದಿಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ ಮತ್ತು ಆಸ್ಪತ್ರೆಯ ವೈದ್ಯರು ಕೂಡ ಸಮಯಕ್ಕೆ ಬರಲಿಲ್ಲ. ಅವ್ರನ್ನ ರೆಫರ್ ಮಾಡ್ಬೇಕಾಗಿತ್ತು. ಏನಾಗಿದೆ ಪೇಷಂಟ್ಗೆ, ಅಟ್ಲೀಸ್ಟ್ ಪ್ರಾಥಮಿಕ ಚಿಕಿತ್ಸೆನಾದ್ರೂ ಕೊಡ್ಬೋದಾಗಿತ್ತಲ್ವಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಇಲ್ಲಿರ್ತಕ್ಕಂಥ ವೈದ್ಯ ಸಿಬ್ಬಂದಿಗಳ ಎಡವಟ್ಟಿನಿಂದಾಗಿ ಇವತ್ತು ಗ್ರಾಮೀಣ ಭಾಗದ ಬಹುತೇಕ ರೋಗಿಗಳು ಒದ್ದಾಡುವಂತ ಪರಿಸ್ಥಿತಿ ಬಂದಿದೆ. ಈ ಬಗ್ಗೆ ಸೂಕ್ತ ಕ್ರಮವನ್ನು ವಹಿಸ್ತೇನೆ, ಮುಂದಿನ ದಿನಗಳಲ್ಲಿ ಈ ರೀತಿ ಆಗೋದಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಶಾಸಕರು ಜಿ ಕನ್ನಡ ನ್ಯೂಸ್ಗೆ ಮಾತಾಡಿದಾಗ ಸ್ಪಂದಿಸಿರ್ತಕ್ಕಂಥದ್ದು ಪ್ರವೀಣ್. ಓಕೆ ಮಂಜುನಾಥ್, ಏನಾಗುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಸರ್ ಗುಡ್ ಈವ್ನಿಂಗ್ ಸರ್.